ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ವಿಟಮಿನ್ ಬಿ 12 ವಿಡಿಯೋ ಏನಕ್ಕಾದರೂ ಮಾಡೋದು ಅನಿಸ್ತು. ನಿಜವಾಗ್ಲೂ ನನಗೆ ಆ ವಿಟಮಿನ್ ಬಿ 12 ಕಡಿಮೆ ಇದೆ ಅಂತ ವಿಡಿಯೋ ಮಾಡಿದಾಗ ತುಂಬ ಜನ ನಮಗೂ ಇದೇ ರೀತಿ ಇದೆ ಮೇಡಮ್, ನಾವು ಡಾಕ್ಟ್ರ್ ಹತ್ರ ತೋರಿಸ್ಕೊಂಡ್ವಿ ಹಾಗೆ ಹೀಗೆ ಅಂತ ಎಲ್ಲ ಕಮೆಂಟ್ ಮಾಡಿದರು. ಅದೇ ರೀತಿ ನಿಮ್ಗೆ ಆ ಥರ ಆಗಿದ್ದರೆ ನನಗೂ ಏನು ಫುಡ್ ತೊಗೊಂಡಿರೋ ಅದ್ರ ಬಗ್ಗೆ ನನಗೂ ಸಜೆಷನ್ ಕೊಡಿ ಅಂತ ನಾನು ಎಲ್ಲನೂ ಹೇಳಿದ್ದೆ. ಈಗ ಅದಕ್ಕೇ ಸ್ವಲ್ಪ ಜನ ಒಳ್ಳೆ ಕಮೆಂಟು ಮಾಡಿದ್ದಾರೆ, ಸ್ವಲ್ಪ ಜನ ಅವ್ರಿಗಿರೋದನ್ನು ಹೇಳ್ಕೊಂಡಿದ್ದಾರೆ, ಇನ್ನೊಂದು ಸ್ವಲ್ಪ ಜನ ಅದಕ್ಕೆ ಕೆಟ್ಟ ಕಮೆಂಟ್ ಮಾಡಿದ್ದಾರೆ. ಏನಂದರೆ ಭಾಗ್ಯಲಕ್ಷ್ಮಿನವರು, ಈ ಹೆಂಗ್ಸಿಗೇನು ಬುದ್ಧಿ ಇಲ್ವಾ, ಒಬ್ಬೊಬ್ರು ಬಾಡಿನೂ ಒಂದೊಂದು ಥರ ಇರುತ್ತೆ, ನಿನ್ನ ಕೈಲಿ ನೀನು ಮೊದಲು ಹುಷಾರು ಮಾಡ್ಕೊಳಮ್ಮ, ಬೇರೆಯವ್ರಿಗೇನು ಸಜೆಷನ್ ಕೊಡ್ತೀಯಾ, ಹಾಗೆ ಹೀಗೆ ಅಂತೆಲ್ಲ ಕಮೆಂಟ್ ಮಾಡಿದ್ದಾರೆ. ಅವ್ರ ಕಮೆಂಟ್ ಕೂಡ ನಾನು ಡಿಲೀಟ್ ಮಾಡಿದೆ. ಮೇಡಮ್, ಅಕಸ್ಮಾತ್ ನೀವೇನಾದರೂ ನೋಡ್ತಾ ಇದ್ದರೆ ನನ್ನ ಮೊದಲ ವಿಡಿಯೋ ನೋಡ್ಕೊಬನ್ನಿ. ಫಸ್ಟು ನಾನು ಏನು ಹೇಳಿದ್ನಿ ಅಂತ ಅರ್ಥ ಮಾಡ್ಕೊಳ್ಳಿ. ನನಗೆ ಈ ಥರ ಒಂದು ವಿಟಮಿನ್ ಬಿ 12 ಕಡಿಮೆ ಇತ್ತು, ಅದೇ ರೀತಿ ವಿಟಮಿನ್ ಡಿ ಕಡಿಮೆ ಇತ್ತು. ನನ್ನ ಕೈಯೆಲ್ಲ ಹಿಂಗೆ ಶೇಕ್ ಆಗ್ತಿತ್ತು. ನಿಮ್ಗೆ ಅಷ್ಟೊಂದು ಡೌಟ್ ಇದ್ದರೆ ನೋಡಿ, ನನ್ನ ಕೈ ಹೇಗೆ ಟಿಂಗ್ಲಿಂಗ್, ಇದಕ್ಕಿಂತ ನನಗೆ ಜಾಸ್ತಿನೇ ಆಗ್ತಿತ್ತು. ಕಾಣಿಸ್ತಿದೆಯಾ? ಜಾಸ್ತಿ ಬೆಳಕು ಬೀಳ್ತಿದೆ. ಕೈ ಅದು ಬೆಳ್ಗಳು ಶೇಕ್ ಆಗ್ತದೆ. ಅಂದರೆ ಇದು ಕೈ ಸಿಕ್ಕಾಪಟ್ಟೆ ಶೇಕ್ ಆಗ್ತಿತ್ತು. ಅದು ಯೂಟ್ಯೂಬಲ್ಲಿ ನೋಡಿದೆ, ಹಿಂಗೆ ಎಷ್ಟೊಂದು ಟಿಂಗ್ಲಿಂಗ್ ಆಗ್ತಿದೆ ಅಂದ್ಬಿಟ್ಟು ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿ ಅದಕ್ಕೊಂದು ಎಕ್ಸಸೈಸ್ ಎಲ್ಲ ಈ ಥರ ಮಾಡಿ ಅಂತ ಹೇಳಿದ್ರು. ಹಿಂಗೆ ಮಾಡೋದು ಮತ್ತು ಹಿಂಗೆ ಬೆಳ್ಗಳನ್ನ ಪ್ರೆಸ್ ಮಾಡೋದು, ಈ ಥರ ಎಲ್ಲ ಮಾಡಿದ್ರು ಕೂಡ ಅದು ಹಂಗೆ ಆಗ್ತಾನೆ ಇತ್ತು ಕೈ. ಅದೊಂದು ಡಾಕ್ಟ್ರಿಗೆ ತೋರಿಸೋಣ ಅಂದ್ಬಿಟ್ಟು ಒಂದು ವಿಡಿಯೋ ಕೂಡ ಮಾಡ್ಕೊಂಡಿದೆ. ಇದೆ ಅದು. ನಿಮ್ಗೆ ಅನ್ಸ್ಬೋದು ಈಗೇನೋ ಸುಮ್ಮನೆ ಮಾಡಿ ಇದು ಮಾಡ್ತಿದ್ದಾರೆ ಅಂತ. ತಾಳಿ ಡೇಟ್ ಕೂಡ ತೋರಿಸ್ತೀನಿ, ಇದು ಯಾವಾಗ ಆಗಿದ್ದು ಅಂತ ಡೀಟೇಲ್ಸ್ ನೋಡಿ. ಏನೋ ಮಾಡ್ತಾರೆ ಅಂತ ಕೂಡ ನೋಡಿ, ಇದೇ ವಿಡಿಯೋ ಡೀಟೇಲ್ಸ್ ಯಾವಾಗ ವಿಡಿಯೋ ಮಾಡಿದ್ದು ಅಂತ ಇದೆ. ಕಾಣಿಸ್ತಿದೆಯಾ? 22 ಡಿಸೆಂಬರ್ 2025 ಬೆಳಿಗ್ಗೆ ಇದು ಮಾಡಿರೋದು ನಾನು. 7:25 ಮಾಡಿರೋದು ವಿಡಿಯೋ ನೋಡಿ. ಇವಾಗ ನಿಮ್ಮ ಡೌಟ್ ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ನನಗೆ ಹೋದ ವರ್ಷದ ಅಂದರೆ 2025ರಲ್ಲಿ ಆಗಿರೋದು ಡಿಸೆಂಬರಲ್ಲಿ ಒಂದು 3-4 ತಿಂಗಳಾಗಿದೆ ಅಷ್ಟೇ. ಸೊ ಆವಾಗ ನಾನು ಹಾಸ್ಪಿಟ್ಲಿಗೆ ಕೂಡ ತೋರಿಸ್ಕೊಂಡಿದ್ದೆ. ಆವಾಗ ನಂಗೆ ರಿಪೋರ್ಟ್ ಬಂದಿದ್ದು ವಿಟಮಿನ್ ಡಿ ಮತ್ತು ವಿಟಮಿನ್ ಬಿ 12 ಕಡಿಮೆ ಇದೆ ಅಂತ. ಅದು ನಾನು ತೋರಿಸ್ಕೊಂಡು ನನಗೆ ಅನಿಸಿದ್ದು ನಾನು ಹೇಳಿದೆ. ನಾನು ಟ್ಯಾಬ್ಲೆಟ್ ಎಲ್ಲ ತೊಗೊಳಕ್ಕಾಗೋದಿಲ್ಲ, ಅದರಲ್ಲೇ ಫುಡ್ಡಲ್ಲಿ ಸರಿ ಮಾಡ್ಕೊಳ್ತಿದ್ದೀನಿ ಅಂತ ಹೇಳಿ. ನಾನು ಯಾರಿಗಾದ್ರೂ ಹೇಳಿದ್ನ ನಾನು ಈ ಟ್ಯಾಬ್ಲೆಟ್ ತೊಗೋತಾ ಇದ್ದೀನಿ, ನೀವು ಈ ಟ್ಯಾಬ್ಲೆಟ್ ತೊಗೊಳ್ಳಿ, ನಾನು ಏನಾರು ಕೆಟ್ಟದೇನಾರು ಸಜೆಷನ್ ಮಾಡಿದ್ನ? 100% ನಾನು ಸಜೆಷನ್ ಮಾಡಿದೆ ಯಾರಿಗೂ ಥರ ನೀವು ಟ್ಯಾಬ್ಲೆಟ್ ತೊಗೊಳ್ಳಿ ಅದು ಇದು ಅಂತ. ನಾನು ಒಂದೇ ಸಜೆಷನ್ ಮಾಡಿರೋದು, ಫುಡ್ಡಲ್ಲೇ ತೊಗೊಳ್ತಾ ಇದ್ದೀನಿ, ನೀವು ಫುಡ್ ತೊಗೊಳಂಗಿದ್ರೆ ತೊಗೊಳ್ಳಿ. ಏನು ಹೇಳಿದೆ ಅಂಥದ್ದು ಏನು ಹೇಳಿದೆ? ಫುಡ್ಡಲ್ಲಿ ನೀವು ಯಾರು ತಿಂದೇ ಇರೋದು ಏನಾರು ಹೇಳಿದ್ನ? ನಾನು ಏನಾದ್ರು ಹೊಸ್ದಾಗಿ ನಾನೇ ತಯಾರಿಸಿ ನಾನೇನು ಲಾಂಚ್ ಮಾಡಿ ತೋರಿಸಿದ್ದೀನ? ಈ ಪ್ರಾಡಕ್ಟ್ ತೊಗೊಳ್ಳಿ, ಇದು ನಾನು ತಿಂತಾ ಇದ್ದೀನಿ, ಇದನ್ನು ತೊಗೊಳ್ಳಿ ಅಂತ ಹೇಳಿದ್ನ? ಮೊಸರನ್ನ ಮಜ್ಜಿಗೆನ ನಾನು ಲಾಂಚ್ ಮಾಡ್ತಾ ಇದ್ದೀನ, ಏನಂತಾರೆ ಪ್ರಮೋಷನ್ ಮಾಡ್ತಾ ಇದ್ದೀನ? ಅಥವಾ ಪನ್ನೀರು, ಮೊಸರು, ಹಾಲು ಇದ್ಯಾರು ನೀವು ಕುಡಿಯೋದೇ ಇಲ್ವ ಮನೇಲಿ? ಡೈಲಿ ಕುಡಿತೀರಲ್ಲ, ಅದನ್ನೇ ಹೇಳಿರೋದು ಅಷ್ಟೇ. ಅದಕ್ಕೆ ಏನು ಹೊಸ್ದಾಗಿ ಹೇಳ್ಬಿಟ್ಲು ಅಂತ. ಆಮೇಲೆ ಈಲಿ ತಿನ್ನಿ ಅಂತ ಹೇಳಿದೆ. ಯಕೃತಲ್ಲಿ ಈಲಿ ಜಾಸ್ತಿ ಇರುತ್ತೆ ಕೋಳಿ ಮತ್ತು ಇದರಲ್ಲಿ ಅಂತ ಹೇಳಿದ್ರು. ಸೊ ಅದನ್ನು ತಿನ್ನಿ ಅಂತ ಹೇಳಿದೆ. ಆಮೇಲೆ ಫಿಶ್ಶು, ಆಮೇಲೆ ಏಡಿಕಾಯಿ ಇಂಥದ್ದೆಲ್ಲ ಇರುತ್ತಂತೆ, ತಿನ್ನಿ ಅಂತ ಹೇಳಿದೆ. ಅದರಲ್ಲಿ ಏನು ತಪ್ಪಿದೆ ಗೈಸ್? ಅದೇನೋ ತಿನ್ನೋದೇ ಇಲ್ವ ಭೂಮಿ ಮೇಲೆ. ಆಮೇಲೆ ಇನ್ನೊಂದು ಸ್ವಲ್ಪ ಜನ ಹೇಳಿದ್ದಾರೆ, ನಿನ್ನ ಇದನ್ನು ಸರಿ ಮಾಡ್ಕೊಳ್ಳೋದಕ್ಕೋಸ್ಕರ ಪ್ರಾಣಿಗಳನ್ನ ಇದು ಮಾಡ್ತೀಯೋ ಅಂತ. ಅಂದರೆ ನಾನು ಇಡೀ ಭೂಮಿ ಮೇಲಿರೋ ಪ್ರಾಣಿಗಳನ್ನ ನಾನು ಒಬ್ಬಳೇ ತಿಂತಾ ಇದ್ದೀನಿ ಅನ್ನೋ ರೇಂಜಿಗೆ ಹೇಳಿದ್ದಾರೆ. ಯಪ್ಪ, ನನಗೆ ಒಬ್ಬೊಬ್ರು ಕಮೆಂಟ್ ನೋಡಿ ನನಗೆ ನಿಜವಾಗ್ಲೂ ತಲೆನೋವು ಬಂತು. ಅಲ್ಲ ಏನೋ ಅಂದರೆ ಅವ್ರು ಹೇಳೋ ರೇಂಜ್ ನೋಡಿ, ಅವರು ಭೂಮಿ ಮೇಲಿರೋ ಸಸ್ಯ ತರಕಾರಿ ಅವೇನು ತಿನ್ನಬಾರ್ದು, ಯಾಕಂದ್ರೆ ಅದಕ್ಕೂ ಜೀವ ಇರುತ್ತೆ. ನೀವು ಅಕಸ್ಮಾತ್ ಅಲ್ಲಿ ಯಾರು ಕಮೆಂಟ್ ಮಾಡ್ತಿರಲ್ಲ, ನೀವು ಸಸ್ಯ ತರಕಾರಿ ಏನು ಸೊಪ್ಪು ಗಿಪ್ಪು ಏನು ತಿನ್ನೋದೇ ಇಲ್ಲ ಅಂತ ಅಂದರೆ ನೀವೇನೋ ಒಂಥರ ಅದ್ಭುತವಾದ ಮನುಷ್ಯ. ನೀವೇನು ತಿಂದಲೇ ಭೂಮಿ ಮೇಲೆ ಇದ್ದೀರಾ ಅಂದರೆ ನಾನು ಒಪ್ಕೊಳ್ತೀನಿ. ನೀವು ನಿಜವಾಗ್ಲೂ ಇದು ಕಮೆಂಟ್ ಮಾಡಿದ್ರಲ್ಲ, ಅದಕ್ಕೊಂದು ಅರ್ಥ ಇರುತ್ತೆ, ಓಕೆನಾ? ಪ್ರಾಣಿ ಪಕ್ಷಿ ಎಲ್ಲ ಗಿಡಗಳಲ್ಲೂ ಇದೇನಿರುತ್ತೆ, ಏನಂತ ಜೀವ ಇರುತ್ತೆ. ಅದನ್ನು ತಿನ್ನಬೇಡಿ ಇನ್ಮೇಲೆ, ಓಕೆನಾ? ಅದೊಂದು ಸಜೆಸ್ಟ್ ಮಾಡಬಲ್ಲೆ ಅಷ್ಟೊಂದೆಲ್ಲ ಬುದ್ಧಿವಾದ ಹೇಳೋರಿಗೆ. ಇನ್ನೇನಿಲ್ಲ ಗೈಸ್, ನಾನು ನಿಜವಾಗ್ಲೂ ಅಂಥದ್ದು ಏನಾರು ಕೆಟ್ಟದ್ದು ಏನಾರು ನಿಮ್ಗೆ ಹೇಳಿದ್ರೆ ಐಮ್ ರಿಯಲಿ ಸಾರಿ. ನಾನು ಅಂಥದ್ದು ಏನೂ ಕೆಟ್ಟದ್ದು ಹೇಳಿಲ್ಲ ಅಲ್ಲಿ. ನಾನು ಏನಿದೆ ನನ್ನ ಆರೋಗ್ಯದ ಬಗ್ಗೆ ನಾನು ಹೇಳಿದ್ದೀನಿ ಅಷ್ಟೇ. ಅದಕ್ಕೆ ಅವರು ಅಷ್ಟೊಂದು ಕೆಟ್ಟ ಕಮೆಂಟ್ ಹಾಕೋದೆಲ್ಲ ಅವಶ್ಯಕತೆ ಇರಲಿಲ್ಲ. ನಾನು ಏನಂತ ಹೇಳಿದ್ನಿ, ನನಗೂ ಹೇಳ್ಕೊಂಡಿದ್ದೀನಿ, ನನಗೇನಾರು ಒಂಚೂರು ಫುಡ್ ಸಜೆಷನ್ ಮಾಡಿ. ಅಕಸ್ಮಾತ್ ನನಗೆ ಅಷ್ಟು ಫುಡ್ಡು ಇದು ಅಂದರೆ ನನ್ನ ಮೊದಲ ವೀಡಿಯೋಗೆ ತುಂಬ ಜನ ಕೇಳ್ಕೊಂಡಿದ್ದಾರೆ. ಅವ್ರಿಗೂ ಹೋಗಿ ನನಗೆ ಅಷ್ಟು ಗೊತ್ತಿಲ್ಲ, ನಿಮಗೆ ಒಳ್ಳೆ ಫುಡ್ ಗೊತ್ತಿದ್ರೆ ವಿಟಮಿನ್ ಬಿ 12 ಬಗ್ಗೆ ಹೋಗಿ ಅವ್ರಿಗೂ ಫುಡ್ ಸಜೆಸ್ಟ್ ಮಾಡಿ ಅಂತ ಹೇಳಿದ್ರು. ನಿಮಗೆ ಟ್ಯಾಬ್ಲೆಟ್ ಸಜೆಸ್ಟ್ ಮಾಡಿ ಅಂತ ಹೇಳಿದ್ನ? ಯಾವ್ದಾದ್ರು ಟ್ಯಾಬ್ಲೆಟ್ ಗೊತ್ತಿಲ್ಲದಿರೋ ತಿನ್ನಿ ಅಂತ ಹೇಳಿದ್ನ?
ಗೈಸ್ ನಾವೆಲ್ಲ ಭೂಮಿ ಮೇಲೆ ಅಂದರೆ ನಾನು ಯಾರು ತೋರಿಸ್ಬಾರ್ದು ಏನಾರು ಒಂದು ಪ್ರಾಡಕ್ಟ್ನ ತಂದ್ಬಿಟ್ಟು ನೀವು ತಿನ್ನಿ ಅಂತ ಹೇಳಿದ್ನಿ ಅನ್ನೋ ರೇಂಜ್ಗೆ ಹೇಳಿದ್ದಾರೆ, ಕಮೆಂಟಲ್ಲಿ ಕಮೆಂಟ್ ಮಾಡಿದ್ದಾರೆ. ನನಗೆ ಆ ಕಮೆಂಟ್ ನೋಡೋ ಶಾಕ್ ಆಯಿತು, ಏನು ಗುಬ್ರು ಭೂಮಿ ಮೇಲೆ ಇಂಥ ಜನಗಳೆಲ್ಲ ಇದ್ದಾರೆ ಅಂತ ಅಷ್ಟು ಬೇಜಾರಾಯಿತು. ಬೇಜಾರು ಭಾಗ್ಯಲಕ್ಷ್ಮಿ ಅನ್ನೋರು ಅಕಸ್ಮಾತ್ ನೋಡ್ತಾ ಇದ್ದರೆ ಮೇಡಮ್ ಹೋಗಿ ನಾನು ಮೊದಲ ವೀಡಿಯೋ ನೋಡಿ ಅಂತ ಹೇಳ್ತೀನಿ ಅಷ್ಟೇ ಅವ್ರಿಗೆ. ಅಷ್ಟೇ ಗೈಸ್, ಇದು ಏನು ಹೇಳಿ ಅವ್ರಿಗೆಲ್ಲ ನಂಗೆ ನಿಜವಾಗ್ಲೂ ಅದೊಂದು ವಿಷಯ ಬೇಜಾರಾಯ್ತು ಅಷ್ಟೇ. ಅವ್ರಿಗೆ ಒಂದು 2-3 ಜನ ಮಾಡಿದ್ದಷ್ಟೇ. ಇನ್ನಿದ್ದವರೆಲ್ಲ ನಿಜವಾಗ್ಲೂ ಒಳ್ಳೆ ಕಮೆಂಟೇ ಮಾಡಿದ್ರ, ನಮಗೂ ಈ ಥರ ಪ್ರಾಬ್ಲಮ್ ಇದೆ ಮೇಡಮ್, ನಾನು ಡಾಕ್ಟರ್ಗೆ ಹೋಗಿ ತೋರಿಸ್ಕೊಂಡೆ, ನಾನು ಹುಷಾರು ಮಾಡಿಕೊಂಡೆ. ಆಮೇಲೆ ಇನ್ನೊಂದು ಹೇಳ್ತೀನಿ, ನಾನು ಯಾರ ಥರ ಅವ್ರಿಗೆ ವೀಡಿಯೋ ನೋಡಿರೋರು ಗೊತ್ತಾಗಿರುತ್ತೆ, ನಾನು ಕೊಡ್ತಾ ಇರೋದೇ ತೊಗೊಳ್ಳಿ ಅಂತ ಹೇಳಿದ್. ನಾವು ಮೊದಲೋಗಿ ಎಲ್ಲ ಹೆಣ್ಮಕ್ಳು ನಿಮ್ಗೆ ಏನಾರು ಈ ಥರ ಪ್ರಾಬ್ಲಮ್ ಆಗ್ತಿದ್ರೆ ದಯವಿಟ್ಟು ಹೋಗಿ ಡಾಕ್ಟರ್ನ ಫಸ್ಟು ಭೇಟಿ ಮಾಡಿ ಅಂತಲೇ ಹೇಳಿರೋದು. ಹೋಗಿ ವೀಡಿಯೋ ನೋಡಿರೋರು ಗೊತ್ತಾಗಿರುತ್ತೆ, ಹೋಗಿ ಚೆಕ್ ಮಾಡಿಸ್ಕೊಳ್ಳಿ, ನಿಮ್ಮ ಬ್ಲಡ್ ಚೆಕ್ ಮಾಡಿಸ್ಕೊಳ್ಳಿ, ವಿಟಮಿನ್ B12 ಮತ್ತು ವಿಟಮಿನ್ D ಚೆಕ್ ಮಾಡಿಸ್ಕೊಳ್ಳಿ ಅಂತಲೇ ಹೇಳಿರೋದು. ನಾನು ಯಾರು ಬಿಟ್ಟು ಸಜೆಷನ್ ಕೊಡ್ತಾಯಿದ್ದು ನಿಮ್ಗೆ ಆಗ್ತಿದ್ದ ತಕ್ಷಣ ಇವತ್ತು ಫುಡ್ ತೊಗೊಬಿಡಿ ಅಂತ ನಾನು ಯಾರಿಗೂ ಹೇಳಿಲ್ಲ. ಡಾಕ್ಟರ್ ಹತ್ರ ಮೊದಲು ಟ್ರೀಟ್ಮೆಂಟ್ ಅಂದರೆ ಡಾಕ್ಟರ್ ಹತ್ರ ಚೆಕಪ್ ಮಾಡಿಸ್ಕೊಂಡು ಆಮೇಲೆ ತೊಗೊಳ್ಳಿ ಅಂತ ಹೇಳಿರೋದು. ಅದೆಲ್ಲ ಬಿಟ್ಬಿಟ್ಟು ಯಾವ್ದಾರು ಒಂದು ಮಾತು ತಪ್ಪಿ ಆಡ್ಬಿಟ್ಟಿರ್ತೀವಿ, ಅದನ್ನೇ ಇಟ್ಕೊಬಿಟ್ಟು ಇಷ್ಟುದ ಕಮೆಂಟ್ ಮಾಡಿರ್ತಾರೆ. ಕಮೆಂಟ್ ಮಾಡೋದು ಅಂದರೆ ನಾವು ಇಲ್ಲಿ ಪಬ್ಲಿಕಲ್ಲಿ ವೀಡಿಯೋ ಮಾಡ್ತೀನಿ, ಕಮೆಂಟ್ ಮಾಡೋದು ಓಕೆ, ಬಟ್ ಅದಕ್ಕೆ ಅರ್ಥನೇ ಇರೋದಿಲ್ಲ. ಸುಮ್ಮನೆ ಏನೋ ಒಂದು ಹೇಳ್ಬೇಕಂತ ಹೇಳ್ತಾರೆ. ಗೈಸ್ ನಮ್ಗೆ ಅವಾಗಷ್ಟಿಲ್ಲ, ಸ್ವಲ್ಪ ನೋಡಿ, ಸ್ವಲ್ಪ ಒಂಚೂರು ಇದೆ ಅಷ್ಟೇ, ಮೊದಲಷ್ಟಿಲ್ಲ. ನಾನು ಆದಷ್ಟು ಈಗ ಫುಡ್ಡಲ್ಲೇ ಸರಿ ಮಾಡ್ಕೊಳ್ತಾ ಇದ್ದೀನಿ 100%. ಸ್ವಲ್ಪ ಆ್ಯಂಗ್ಸೈಟಿ ಅನ್ನೋದು ಸ್ವಲ್ಪ ಇದೆ ನನಗೆ, ಇನ್ನೊಂದು ಸರಿ ಮಾಡ್ಕೊಳ್ತೀನಿ, ಹಂಗೋ ಹಿಂಗೋ ಸರಿ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ನನ್ನ ಬಾಡಿನ ಫುಡ್ಡಲ್ಲೇ. ನಂಗೆ ಹೇಳಿದ್ದೀನಿ ನಂಗೆ ಟ್ಯಾಬ್ಲೆಟ್ ಎಲ್ಲ ಅಷ್ಟು ತೊಗೊಳಕ್ಕಾಗೋದಿಲ್ಲ ಅಂತ. ಅದರಲ್ಲೂ ನಮ್ಮ ಜನಗಳು ಹೆಂಗಿದ್ದಾರೆ ಅಂದರೆ ಒಳ್ಳೇದು ಹೇಳಿದ್ರೂ ಕಷ್ಟ, ಕೆಟ್ಟದ್ದು ಹೇಳೋದೇ ನಮ್ಮ ಜನಗಳು ಕೆಟ್ಟದ್ದು ಹೇಳಿದ್ರೆ ಮೇಡಮ್ ನೀವು ಅದನ್ನು ಹಾಕೋತಿದ್ದೀರಾ, ಇದನ್ನು ಹಾಕೊಳ್ತೀರಾ, ಸೂಪರ್ ಮೇಡಮ್ ನೀವು ಅಂತ ಇದು ಮಾಡ್ತಾರೆ. ಏನಾದ್ರು ಒಳ್ಳೇದು ಹೇಳ್ತಾ ಇದೀವಿ ಅನ್ನೋದಕ್ಕೆ ಏನೋ ಒಂದು ಕೆಟ್ಟದ್ದು ಮಾಡೋದಕ್ಕೆ ಇದು ಮಾಡ್ತಾ ಇರ್ತಾರೆ. ನನಗನ್ಸಿದ್ದು ನಾನು ಹೇಳಿದ್ದೀನಿ ಗೈಸ್, ನಿಜವಾಗ್ಲೂ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನಾನು ನಿಜವಾಗ್ಲೂ ಏನಾದ್ರು ತಪ್ಪು ಹೇಳಿದರೆ ಬೈರಿ, ನಾನು ಏನಾದ್ರು ಮಾತಾಡಿದರೆ ಬೈಬೇಕು, ಇಲ್ಲ ಏನು ಅಲ್ಲಿ ತಪ್ಪೇ ಮಾತಾಡಿಲ್ಲ ಅಂದಮೇಲೆ ಏನು ಬೈಬೇಕು, ಅದು ಕೆಟ್ಟ ಕಮೆಂಟ್ ಮಾಡಬೇಕು. ನನ್ನ ವೀಡಿಯೋ ಯಾರು ನೋಡಿದರೆ ಅದರಲ್ಲಿ ಏನಾದ್ರು ಅಕಸ್ಮಾತ್ ತಪ್ಪು ಹೇಳಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಷ್ಟೇ.